ಈ ಸತಿ ಒಳ್ಳೆ ವೆದರ್ ಇರೋದ್ರಿಂದ ಈ ಚಳಿಗೆ ಏನೇನು ತಿನ್ಬೋದು ಅನ್ಸುತ್ತೋ ಎಲ್ಲ ತಿನ್ನೋ ಅಂತ ಇದ್ದೀನಿ. ಅವರೇ ಬೆಳೆ ಜಾಮೂನ್ ಅಂತ ಫಸ್ಟ್ ಟೈಮು. ಅವರೇ ಬೆಳೆ ಜಿಲೇಬಿ ಇದೆ. ಲಾಟ್ ಆಫ್ ಸ್ವೀಟ್ಸ್ ಡಿಫ್ರೆಂಟ್ ವೆರೈಟಿ ಮೊದಲು ನೋಡ್ತಾ ಇದ್ದೀನಿ. ಟೇಸ್ಟ್ ಮಾಡಿಲ್ಲ ಇನ್ನು. ಸ್ವೀಟ್ಸ್ ಮನೆಗೆ ತೊಗೊಂಡು ಹೋಗೋಣ ಅಂತಿದ್ದೀನಿ. ಇದು ಜಿಲೇಬಿ ಮಾಡ್ತಾ ಇದ್ದಾರೆ. ಜಿಲೇಬಿ ಮತ್ತು ಚಿಕ್ಕಿ ಎರಡು ಮನೆಗೆ ತೊಗೊಂಡು ಹೋಗ್ತೀನಿ. ಆರೋಗ್ಯವಾದ ತಿನಿಸುಗಳಿರ್ತದೆ, ರುಚಿ ಮಾಡೋದು ಚೆನ್ನಾಗಿದ್ರೆ ತೊಗೊಂಡು ಹೋಗೋದು. ಸರ್ ಅವರೇ ಬೇಳ ಮೇಳ ಸೊ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ, ಏನು ಟೇಸ್ಟ್ ಮಾಡಿದ್ರಿ ಅಂತ ಇವತ್ತು? ನಾನಿದು ಮೊದಲನೇ ಸತಿ ಬರ್ತಾ ಇರೋದು ಅವರೇ ಬೆಳೆ ಮರಕ್ಕೆ. ಇಲ್ಲೇ ವಿಜಯನಗರದಲ್ಲಿ ಇದ್ರೂ ಈ ಸತಿ ಒಳ್ಳೆ ವೆದರ್ ಇರೋದ್ರಿಂದ ಈ ಚಳಿಗೆ ಏನೇನು ತಿನ್ಬೋದು ಅನ್ಸುತ್ತೋ ಎಲ್ಲ ತಿನ್ನೋ ಅಂತ ಇದ್ದೀನಿ. ಸಂತೃಪ್ತಿ ಆದರೆ ಮತ್ತೆ ಮತ್ತೆ ಪ್ರತಿ ವರ್ಷ ಬರೋಣ ಅಂತಿದ್ದೀನಿ. ಇಲ್ಲಿವರೆಗೂ ಈಗ ಏನೇನು ಟೇಸ್ಟ್ ಮಾಡಿದ್ರಿ ಸರ್? ಇದುವರೆಗೂ ಅವರೆಕಾಯಿ ಪಕೋಡ ಮತ್ತು ಚಿಕ್ಕಿ, ಅವರೆಕಾಳು ತಟ್ಟೆ ಇಡ್ಲಿ ಮತ್ತು ದೋಸೆ ಎಲ್ಲ ತಿಂದಿದ್ದೀನಿ. ಎಲ್ಲ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಟೇಸ್ಟ್ ಸರ್ ಭಾಳ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿದೆ. ಇನ್ನು ಈ ಬಾರಿ ಸ್ಪೆಷಲ್ ಬಂದು ಸ್ವೀಟ್ಸು. ಸೊ ಸ್ವೀಟ್ಸು ಟೇಸ್ಟ್ ಮಾಡಿದ್ರಾ, ಹೇಗಿತ್ತು? ಸ್ವೀಟ್ಸ್ ಟೇಸ್ಟ್ ಮಾಡಿಲ್ಲ ಇನ್ನು. ಸ್ವೀಟ್ಸ್ ಮನೆಗೆ ತೊಗೊಂಡು ಹೋಗೋಣ ಅಂತಿದ್ದೀನಿ. ಇದು ಜಿಲೇಬಿ ಮಾಡ್ತಾ ಇದ್ದಾರೆ. ಜಿಲೇಬಿ ಮತ್ತು ಚಿಕ್ಕಿ ಎರಡು ಮನೆಗೆ ತೊಗೊಂಡು ಹೋಗ್ತೀನಿ. ಹೇಗಿದೆ ಪ್ಲೇಸು? ಅಂದರೆ ಇದು ಅರೇಂಜ್ ಮಾಡಿರೋದು ಇರ್ಬೋದು, ಅವ್ರು ಎಲ್ಲ ಚೆನ್ನಾಗಿದೆ ಮೇಡಮ್. ಅರೇಂಜ್ಮೆಂಟ್ಸ್ ಇದುವರೆಗೂ ಚೆನ್ನಾಗಿದೆ. ಮಳೆ ಬರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಹೇಗೆ ಅನ್ಸುತ್ತೆ ಸರ್? ಅಂದರೆ ಒನ್ ಡೇ ಇಲ್ಲಿ ಬಂದರೆ ಎಂಜಾಯ್ ಮಾಡ್ಬೋದು ಅಂತ ಅನಿಸ್ತಿದ್ಯಾ? ಜನ ಎಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ನು 10 days ಇದೆ. ಸೊ ಮತ್ತೆ ಬರೋ ಪ್ಲಾನ್ಸ್ ಏನಾದರೂ ಇದೆಯಾ ನಿಮಗೆ? ಮನೆಯವ್ರನ್ನ ಕರ್ಕೊಂಡು ಇನ್ನೂ ಒಂದಷ್ಟು ಜನನ ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಬರೋಣ ಅಂತ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್ ಅವರೇ ಬೇಳೆ ಮೇಳ, ಸೊ ನೀವು ಬಂದಿದ್ದೀರಾ, ಸೊ ಏನೇನು ಟೇಸ್ಟ್ ಮಾಡಿದ್ರಿ, ಹೇಗಿದೆ ಈ ವರ್ಷ? ಸದ್ಯಕ್ಕೆ ಈಗ ಬಂದಿದೆ ಮೇಡಮ್, ನೋಡೋಣ ಅಂತ ಟೇಸ್ಟ್ ಮಾಡೋಕ್ಕೆ. ನಮ್ಮ ಸ್ನೇಹಿತರು ಕರೆದಿದ್ರು, ಇವರು ವೈಟ್ ಫೀಲ್ಡಿಂದ ಬಂದವರೆ. ಅವರೇ ಮೇಲೆ ವಿಶೇಷವಾಗಿ ಮುಂಚೆ ಎಲ್ಲ ಚಿಕ್ಕದಾಗ ನಡೀತಾ ಇತ್ತು ವಿ ಪುರಮಲ್ಲಿ. ಇವಾಗ ಬಸವನಗುಡಿ ಒಂದು ಫೀಲ್ಡಲ್ಲಿ ಎಲ್ಲ ಜೋರಾಗಿ ನಡೀತಾ ಇದೆ. ಎಷ್ಟು ವರ್ಷಗಳಿಂದ ಬರ್ತಿದ್ದೀರಾ ಸರ್? ಅವು ಈ ಕಡೆ ಯಾವ ಬರ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಹಾಗೆ ಏನಿದೆ ತಿಂಡಿ ತಿನಿಸುಗಳು, ಆರೋಗ್ಯವಾದ ತಿನಿಸುಗಳಿರ್ತದೆ, ರುಚಿ ಮಾಡೋದು ಚೆನ್ನಾಗಿದ್ರೆ ತೊಗೊಂಡು ಹೋಗೋದು. ಈ ವರ್ಷ ಯಾವ ಥರ ಡಿಫ್ರೆನ್ಸ್ ಅಂತ ಅನ್ನಿಸ್ತಿದೆ? ಅದು ಈ ಸಲ ತುಂಬ ಒಂದು ದೊಡ್ಡ ರೀತಿಯಲ್ಲಿ ಮಾಡಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಮುಂಚೆ ಎಲ್ಲ ಕಮ್ಮಿ ಇತ್ತು ಸ್ಟಾಲ್ಗಳೆಲ್ಲ. ಸೊ ಇವಾಗೆಲ್ಲ ಎಲ್ಲ ಥರ ಮಾಡಿದ್ದಾನೆ. ಈಗ ಮತ್ತೆ ಬಂದಿದ್ದೀನಿ, ನೋಡೋಣ ಅಂತ. ಸರ್ ನೀವು ಎಲ್ಲಿಂದ ಬಂದಿರೋದು, ಏನೇನು ಟೇಸ್ಟ್ ಮಾಡಿದ್ರಿ? ನಾವು ವೈಟ್ ಫೀಲ್ಡಿಂದ ಬಂದಿರೋದು. ಅವರೇ ಬೆಳೆ ಉಪ್ಪಿಟ್ಟು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಸಾರು ಅಷ್ಟೊಂದು ಇರಲಿಲ್ಲ, ಫೈನ್, ಓಕೆ. ನೀಟ್ನೆಸ್ ಇದೆ. ಇದು ಫಸ್ಟ್ ಡೇ ಅಲ್ವಾ ಇವತ್ತು? ನೀಟ್ನೆಸ್ ಇದೆ. ಲೆಟ್ ಸಿ, ಹೋಪ್ಫುಲಿ ದೇ ವಿಲ್ ಮೇಂಟೈನ್ ದ ಸೇಮ್ ಥಿಂಗ್ ಫಾರ್ ದ ನೆಕ್ಸ್ಟ್ 7 days. 5th ಇದೆಯಲ್ಲ ಇದು. ಯಾ, ಸೊ ನೀಟ್ನೆಸ್ ಒಂದು ಮೇಂಟೈನ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಇದೇ ಫಸ್ಟ್ ಬಾರಿ ಬಂದಿರೋದಾ ಅಥವಾ ಇದಕ್ಕೆ ಮೊದಲು ಬಂದಿದ್ರಾ? ಇಲ್ಲ, ಇದಕ್ಕೆ ಮುಂದೂ ಬಂದಿದ್ದೀನಿ. ಎನಿ ಟೈಮ್ ಎನಿ ಫುಡ್ ಮೇಲೆ ಆಗುತ್ತೆ. ಎಲ್ಲರೂ ಬೆಂಗಳೂರು ಆದರೂ ವಿ ವಿಲ್ ಬಿ ದೇರ್. ಈ ವರ್ಷದ ಸ್ಪೆಷಲ್ ಟೇಸ್ಟ್ ಮಾಡಿದ್ರಾ? ಜಾಮೂನ್ ಟೇಸ್ಟ್ ಮಾಡಿದೆ. ಅವರೇ ಬೆಳೆ ಜಾಮೂನ್ ಅಂತ ಫಸ್ಟ್ ಟೈಮು. ಅವರೇ ಬೆಳೆ ಜಿಲೇಬಿ ಇದೆ. ಲಾಟ್ ಆಫ್ ಸ್ವೀಟ್ಸ್ ಡಿಫ್ರೆಂಟ್ ವೆರೈಟಿ ಮೊದಲು ನೋಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ಇಟ್ ವಾಸ್ ಗುಡ್. ಟೇಸ್ಟ್ ವಾಸ್ ಗುಡ್. ಟೇಸ್ಟ್ ಸರ್? ಟೇಸ್ಟ್ ಚೆನ್ನಾಗಿತ್ತು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಐ ಹ್ಯಾವ್ ಟು ಚೆಕ್ ಮೋರ್. ಜಸ್ಟ್ ಬಂದು 1 hour ಆಯಿತು. ವಿಲ್ ಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ನೀವು ನಮ್ಮ ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಅವರೇ ಬೇಳೆ ಮೇಳಕ್ಕೆ ಬಂದರೆ ಇಲ್ಲಿ ಟಿಕೆಟ್ ಇಲ್ಲಿ ಏನು ಎಕ್ಸ್ಪ್ರೆಸ್ ಕೌಂಟರ್ ಇರುತ್ತೆ. ಸೊ ಇಲ್ಲಿ ಟಿಕೆಟ್ಸ್ ಎಲ್ಲ ನೀವು ಬುಕ್ ಮಾಡ್ಕೊಂಡು ಬಂದಿರೋರಿಗೆ ಟ್ಯಾಗ್ ಕೊಡ್ತಾರೆ, ಎಂಟರ್ ಆಗಿಬಿಟ್ಟು ಬರ್ಬೋದು. ಹಾಗೆ ಸೀನಿಯರ್ ಸಿಟಿಸನ್ಸ್ ID ಕಾರ್ಡ್ ತೋರಿಸ್ಕೊಂಡು ಒಳಗಡೆ ಬರ್ಬೋದು. ಅವ್ರಿಗೂ ಕೂಡ ಟ್ಯಾಗ್ ಸಿಗುತ್ತೆ. ಏನಂದರೆ ಅಲ್ಲಿ ಏನು ಜನರಲ್ ಕೌಂಟರ್ಸ್ ಇರುತ್ತೆ, ಇಲ್ಲಿ ಎಕ್ಸ್ಪ್ರೆಸ್ ಕೌಂಟರ್ಸಲ್ಲೂ ಅದೇ ಫುಡ್ಗಳು ನಿಮಗೆ ಸಿಗುತ್ತೆ. ಎರಡು ಆ್ಯಪ್ ಇದೆ. ಇಟ್ ಇಸ್ ಲೈಕ್ 100 rupees per person. ಇದು ಮಾತಾಡೋ ಉದ್ದೇಶ ಇಷ್ಟೇ, ದಿಸ್ ಇಸ್ ಲೈಕ್ ಎಕ್ಸ್ಪ್ರೆಸ್ ಆಯಿತಾ. ದಟ್ ಇಸ್ ಲೈಕ್ ನಾರ್ಮಲ್, ದಟ್ ಇಸ್ ಫ್ರೀ. ಅದಕ್ಕೆ ಬೇಗ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಹಂಗಾಗಿ ಫುಡ್ ಐಟಮ್ಸ್ ಎಲ್ಲ ಸೇಮ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಇನ್ನೊಂದೇನಂದರೆ ಅದೇ ಅಮೌಂಟ್ ಎಲ್ಲ ಸೇಮ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಇಟ್ ಇಸ್ ಲೈಕ್ ಫಾಸ್ಟ್ ಸರ್ವಿಸ್. ಅದೇ ಅಲ್ಲೆಲ್ಲ ವೆಯ್ಟ್ ಮಾಡಿ ತಗೊಳ್ಬೇಕು. ಅಂದರೆ ಅಲ್ಲಿ ನಿಂತ್ಕೊಂಡು ಇಲ್ಲಿ ಬಂದರೆ ರಶ್ ಇರಲ್ಲ, ಕೂತ್ಕೊಂಡು ತಿನ್ಬೋದು. ಅದೊಂದಿದೆ. ಅದೇ ಹೇಳಿದ್ನಲ್ಲ, ಮೇನ್ಲಿ ಪೀಪಲ್ ಲೈಕ್ ದೇ ಹ್ಯಾವ್ ಮೋರ್ ಟೈಮ್. ಲೈಕ್ ತುಂಬ ಬಿಸಿ. Feed Plus Karnataka.